ರೀತಿ ಬರ್ತಾನೆ. Therefore Krishna says a person is casual but he is Shraddhavan, he is a faith in the efficacy, in the value, in the validity of the Gita. ಗೀತಾ ಏನೋ ಅಭ್ಯಾಸ ಮಾಡೋದ್ರಿಂದ ಚಲೋ ಆಗ್ತದಂತ ಬರಾಕತ್ತಾನ, ಚಲೋ ಆಕತ್ತೆ ಅಂತ ಬಂದ ಅಂತ ತಿಳ್ಕೊಟ್ರು. And ಅನುಸೂಯವೇ the one who doesn't approach Gita critically, ಟೀಕಾ ಮಾಡಕ್ ಬರೋದಿಲ್ಲವ, with the motive of finding fault, ತಪ್ಪು ಹುಡ್ಕಾಕ್ ಬರವಲ್ಲವ. And that ಅನುಸೂಯವೇ ಚ, suppose such a person ಶೃಣಯಾದಪಿ ಸಹ ನರಹ, he is only casually listening, ಸೊಮ್ಮೆ ಕೇಳ್ಬೇಕು ಕೇಳಾಕತ್ತಾನ, and not even fully listens to the 10 minutes and then travels all over the world. ಮತ್ತೆ ಕೇಳ್ತಾನಂದ್ರು ಕೂಡ ತಾಸು ಅಥವಾ 45 ನಿಮಿಷ ಕ್ಲಾಸ್ ಇತ್ತಂದ್ರೆ ಎಲ್ಲ ಕೇಳ್ತಾನೆ ಏನ್ರಿ ಅವ? ಇಲ್ಲ ಅಂತ. ಒಂದ್ 10 ನಿಮಿಷ ಮೊದಲಿಂದ ಅಟ ಕೇಳ್ತಾನ, ಮುಂದ ತನ್ನ ಮನೋರಾಜ್ಯಕ್ಕೆ ಹೋಗ್ಬಿಡ್ತಾನಂತ. He listens to 10 minutes and then travels all over the world mentally, not physically. ಮಾನಸಿಕವಾಗಿ ಪ್ರಯಾಣ ಮಾಡ್ತಾನಂತವ. ಶರೀರ ಅಲ್ಲಿ ಇರ್ತದ, ಏನೋ ಬೇರೆ ಕಡೆ ಹೋಗ್ಬಿಡ್ತಾನ ವಿಚಾರ ಮಾಡ್ಕೊಂತ. ಸಪೋಸ್ ಸಚ್ ಎ ಕ್ಯಾಜುವಲ್ ಸ್ಟೂಡೆಂಟ್ ಲಿಸನ್ಸ್, ಇಂಥ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಬಂದ ವೇಳೆ ಭಗವದ್ಗೀತೆಯನ್ನ ಕೇಳಿದ್ನಂದ್ರ ಎಷ್ಟ, ಅದು ಮೊದಲ 10 ನಿಮಿಷ, ಆಮ್ಯಾಗಿಂದ ಉಳಿದಿದ್ದೆಲ್ಲ ತನ್ನ ಮನೋರಾಜ್ಯದಾಗ ಯಾವುದೋ ಒಂದು ವಿಚಾರದಾಗ ಕುಂತಿರ್ತಾನಂತ. ಕೃಷ್ಣ ಸೇ ಸಹ ಅಪಿ, ಅವನಿಗೂ ಕೂಡ, even for a such a student I have told you before how one old Andhra Telugu lady regularly attending my Gita class without knowing one single English word. ಒಬ್ಬ ಹೆಣ್ಮಗಳು ಅಪ್ಪ ಅವ್ರದ್ದು ಸ್ಪೀಚ್ ಕೇಳಕ್ ಬರ್ತಿದ್ದಂತ ಭಗವದ್ಗೀತಾ, ಆಕೆಗೆ ಇಂಗ್ಲಿಷು ಬರ್ತಿದ್ದಿಲ್ಲಂತ, ಒಂದ್ ಇಂಗ್ಲಿಷ್ ಶಬ್ದನೂ ಬರ್ತಿದ್ದಿಲ್ಲಂತ. ಆದ್ರ ಆಕೆ ಹಿಂದ ಒಂದು ಸಾಮಾನ್ಯ ವಿದ್ಯಾರ್ಥಿಯಾಗಿ ಕೇಳಕ್ ಬರ್ತಿದ್ಲು. ಬಟ್ she would regularly come because her faith in that the Gita sound, even if it falls in the ears, it is punyam. ಆಕೆ ಏನ್ ತಿಳ್ಕೊಂಡಿದ್ದಂತ, ಅಪ್ಪೋರ್ ಬಾಯ್ಲೆ 2 ಮಾತು ಕಿವಿ ಮ್ಯಾಗ ಬಿದ್ದು, ಗೀತಾ ವಾಕ್ಯಗಳ ಕಿವಿ ಮ್ಯಾಗ ಬಿದ್ರ ಸಾಕು, ತಿಳಿದಂಗಿರ್ಲಿ, ಪುಣ್ಯ ಬರ್ತದ ಅಂತ ತಿಳ್ಕೊಂಡು ಬರ್ತಿದ್ಲಂತ ಆಂಧ್ರದ ಹೆಣ್ಮಗಳು. ಆಕೆಗೆ ಇಂಗ್ಲಿಷೇ ಬರ್ತಿದ್ದಿಲ್ಲ, ಇಂಗ್ಲಿಷ್ನಾಗ ಭಗವದ್ಗೀತಾ ಹೇಳ್ಬೇಕಾದ್ರೆ ಬಂದು ಕುಂಡಿರ್ತಿದ್ಲ. And I know that she didn't understand English. And when one day she brought to me a safety pin and I inquired for what, and she said that you are adjusting your angavastram on and off. Why can't you put a safety pin? ಅವ್ರ ಅಪ್ಪ ಅವ್ರು ಕುತ್ಕೊಂಡಾಗ ಅಂಗವಸ್ತ್ರ, ಅದು ಹಗಲೆಲ್ಲ ಎದಿ ಮ್ಯಾಗಿನ ವಸ್ತ್ರ ಇರ್ತದಲ್ರಿ ಕ್ಯಾಮಿದು, ಅದನ್ನ ಹಗಲೆಲ್ಲ ಸರಿ ಮಾಡ್ತಿರ್ತಾರ ಅವ್ರು ಹೇಳೋ ಮುಂದೆ. ಅದನ್ನ ಯಾಕೆ ಹಗಲೆಲ್ಲ ಸರಿ ಮಾಡಿಸ್ಕೋತೀರಿ ಅಪ್ಪವ್ರ, ಇದ್ರ ನನ್ನ ಕಡೆ ಒಂದು ಸೇಫ್ಟಿ ಪಿನ್ ಅದ ತಗೊಳ್ರಿ, ಅದಕ್ಕೆ ಹಚ್ಚಿ ಚುಚ್ಕೊಂಡ್ಬಿಟ್ರಿ ಇದ್ರ ಪಿನ್ ಅಂತ ಕೊಡಾಕ್ ಬಂದಿದ್ದಂತೆ. And she said that you are adjusting your angavastram on and off. Why can't you put a safety pin? Because she doesn't understand the language and therefore she has been watching what all Bharatanatyam mudra I am doing. ಅವ್ರ ಅಪ್ಪ ಅವ್ರು ಏನು ಭರತನಾಟ್ಯ ಮುದ್ರಾ ಅಂದ್ರೆ ಅದು ಹಗಲೆಲ್ಲ ಬಿಡುವತ್ನಾಗ ಹಗಲೆಲ್ಲ ತೆಗಿತಾರ, ಮಡಸ್ತಾರ, ಹಾಕೋತಾರ, ಹಗಲೆಲ್ಲ ಮಡಸ್ತಾರ, ಹಿಂಗ ಈಗ ದುಬ್ಬದ ಮ್ಯಾಗ ಹಾಕೊಂಡು ಹಿಂಗ ಅದನ್ನ ಈ ಕಡೆ ಕೈ ಮ್ಯಾಗ ಹಾಕೋತಿರ್ತಾರ, ಅಂಗವಸ್ತ್ರ ಅಂತಾರ, ಅದು ಕ್ಯಾಮಿದ್ ಇರ್ತದ. ಅದನ್ನ ಹಗಲೆಲ್ಲ ಆಕಿ ಲಕ್ಷ ಮಾತಂತೂ ತಿಳಿಯಂಗಿಲ್ಲ, ಆ ಇಂಗ್ಲಿಷ್ ಮಾತು, ಸಂಸ್ಕೃತ ತಿಳಿಯಂಗಿಲ್ಲ, ಆಕಿ ತೆಲುಗು ಹೆಣ್ಮಗಳು. ಮತ್ತೆ ಆಕಿ ಏನ್ ನೋಡ್ತಿದ್ಲು ಅಂದ್ರೆ ಅಪ್ಪ ಅವ್ರದ್ದು ಬರೀ ಹಾವ ಭಾವ ನೋಡಾಕಿ. ಅದಕ್ಕೆ ಹಗಲೆಲ್ಲ ಅದು ಅಂಗವಸ್ತ್ರ ತೊಳೆದು ಜಾರಾಗತೈತಿ, ಒಂದು ಪಿನ್ ಕೊಟ್ಬಿಟ್ರೆ ಹಾಕೊಂಡ್ಬಿಟ್ರೆ ಹಗಲೆಲ್ಲ ಜಾರುದಿಲ್ಲ, ಇದು ತೋಡ್ರಿ ಪಿನ್ ಹಾಕೊಡ್ರಿ ಅಂತಂತ. And therefore even for that Telugu lady, anyone who sits here and even sleeping in this class doesn't matter, no problem. ಯಾರ ಅಕಸ್ಮಾತ್ ಕ್ಲಾಸಿಗೆ ಬಂದು ಕುತ್ಕೊಂಡು ನಿದ್ದೆ ಹೊಡಿತೀರಲ್ಲ, ನಿದ್ದೆ ಗೊರ್ರ ಅಂತ, ನಮ್ಮಲ್ಲಿ ಸಿದ್ದಾರ್ಮಠದಾಗ ಒಬ್ಬ ಇದ್ದ ಗುರಪ್ಪ ಅಂತ, ಅವ ನಿದ್ದೆ ಹೊಡಿತಿದ್ದ. ಅದು ಹೆಂಗ್ರಿ, ಕ್ಲಾಸ್ ಮುಂಜಾನೆ 7:30 ಚಾಲು ಆದ್ರೆ ಒಂದ್ 10 ನಿಮಿಷ ಆಗುತ್ತೆ ನಿದ್ದೆ ಹೊಳ್ಯಾಗತ್ತಂದ್ರ ಗೊರಕಿ ಕೇಳುವ, ಅವನು ಯಾರು ಏನಂತಿದ್ದಿಲ್ಲ.
ಗೊರಕಿ ಹೊಡಿತಿದ್ದ. ಸಹ ಅಪಿ ಮುಕ್ತಃ, ಹಿ ವಿಲ್ ಬಿ ಫ್ರೀಡ್ ಫ್ರಮ್ ಆಲ್ ದಿ ಪಾಪಾಸ್ ಫಾರ್ ದಿಸ್ ಪುಣ್ಯಕರ್ಮ. ಅವ ಕೇಳೋದ್ರಿಂದ ಅವ ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾನೆ ಭಗವಂತ. ಸಚೇ ಶ್ರವಣಂ ವಿಲ್ ನಾಟ್ ಕಮ್ ಅಂಡರ್ ಜ್ಞಾನ ಯೋಗ. ಇಂಥ ಶ್ರವಣ ಜ್ಞಾನ ಯೋಗದಾಗ ಬರುವುದಿಲ್ಲ ಅಂತಾರ. He will be freed from all the papas for this punya karma. Sache Shravanam will not come under Jnana Yoga, it will come under Karma Yoga. ಇದು ಜ್ಞಾನ ಯೋಗದಾಗ ಬರೋದಿಲ್ರಿ ಅಂತ. ಇದು ಕರ್ಮಯೋಗದಾಗ ಬರ್ತದ. ಕರ್ಮಯೋಗದಾಗ ಅಂದ್ರೆ ಏನ್ ಮಾಡಬಹುದು? ಬಹಳ ಆದ್ರೆ ಅಂತಃಕರಣದಲ್ಲಿ ಇದ್ದಂತ ದೋಷವನ್ನು ಕಳಿಬಹುದು, ಮನದೋಷ ಹೋಗಬಹುದು, ಪಾಪ ಕರ್ಮಗಳನ್ನು ಕಳಿಬಹುದು. ಆರ್ ಪುಣ್ಯ ಕರ್ಮ, ಆರ್ ಫಾರ್ ದ್ಯಾಟ್ ಪುಣ್ಯ ಕರ್ಮ ವಿಚ್ ಹಿ ಡಸ್ ಮುಕ್ತಃ, he is get rid of the ಪಾಪಂ. ಅವಾಗ ಪಾಪದಿಂದ ಮುಕ್ತನಾಕಾರಲ್ಲ, ಅದೇ ಮೋಕ್ಷ ಅಂತ ತಿಳ್ಕೊಬೇಕು. ಪಾಪದಿಂದ ಏನ್ ಮುಕ್ತ ಹಾಕಾರಲ್ಲ ಅದೇ ಮೋಕ್ಷ ಅಂತ ತಿಳ್ಕೊಬೇಕು. ಇನ್ನು ಅವನಲ್ಲಿ ವಿಕ್ಷೇಪ ದೋಷದ, ಆವರಣ ದೋಷದ ಎರಡು ಹೋಗಿಲ್ಲ ಅಂದ್ರೂ ಅದಕ್ಕೆ ಮೋಕ್ಷ ಅಂತ ತಿಳ್ಕೋರಿ ಅಂತಾರೆ. ಶುಭಃ ಲೋಕಾನ್ ಪ್ರಾಪ್ತಿಯಾತ್, ಅಂಡ್ ಆಫ್ಟರ್ ಡೆತ್ ಹಿ ವಿಲ್ ಗೆಟ್ ಎ ಬೆಟರ್ ನೆಕ್ಸ್ಟ್ ಜನ್ಮ. ಆ ಪಾಪ ದೋಷಗಳು ಹೋಗಿದ್ರಿಂದ ಅವನ್ ಅಕಸ್ಮಾತ್ ಪ್ರಾರಬ್ಧ ಅನುಸಾರ ಮರಣ ಹೊಂದಿದ್ದಂದ್ರೆ ಅವ್ ಏನಾಗ್ತದ ಅಂತಂದ್ರೆ ಉತ್ತಮ ಲೋಕಗಳು ಪ್ರಾಪ್ತಿ ಆಕಾವ. ಉತ್ತಮ ಲೋಕಗಳು ಪ್ರಾಪ್ತಿ ಆಕಾವ. ಶುಭಾನ್ ಲೋಕಾನ್ ಮೀನ್ಸ್ ಸುಪೀರಿಯರ್ ಲೋಕ, ಪುಣ್ಯ ಲೋಕ. ಅಂಡ್ ವಾಟ್ ಟೈಪ್ ಆಫ್ ಲೋಕ? ದೇ ಆರ್ ಪುಣ್ಯ ಕಾರಣ ಕರ್ಮಾಣಂ, ವಿಚ್ ಹೈಯರ್ ಲೋಕಾಸ್ ಕ್ಯಾನ್ ಬಿ ಅಟೆಂಡ್ ಬೈ ಡೂಯಿಂಗ್ ಬಿಗ್ ಯಾಗಾಸ್. ಸೋಮಯಾಗ, ರುದ್ರಯಾಗ, ರುದ್ರ ಏಕಾದಶಿ ಯಾಗ, ಅತಿರುದ್ರಂ, ಮಹಾರುದ್ರಂ. ಫಾರ್ ಆಲ್ ದೋಸ್ ಬಿಗ್ rituals, whatever higher loka will come, the same higher loka you can get without doing any ritual. ಯಾರಿಗೆ ಅನೇಕ ಯಜ್ಞಗಳನ್ನ ಯಾಗಗಳನ್ನ ಮಾಡಿರ್ತಾರಲ್ಲ ಅವರಿಗೆ ಸಿಗ್ತಾವದು ಪುಣ್ಯ ಲೋಕಗಳು, ಉತ್ತಮ ಲೋಕಗಳು, ಪುಣ್ಯ ಲೋಕಗಳಂತಾರ. ಸೋಮಯಾಗ ಮಾಡಿರ್ತಾರ, ರುದ್ರ ಏಕಾದಶಿ ಮಾಡಿರ್ತಾರ, ಅತಿ ರುದ್ರ ಮಾಡಿರ್ತಾರ, ಮಹಾರುದ್ರ ಮಾಡಿರ್ತಾರ. ಅವ್ರಿಗೆ ಏನು ಫಲ ಸಿಗ್ತದ ಅಂತ ಒಂದು ಫಲ ಇವ್ರಿಗೆ ಸಿಗ್ತದ ಅಂತ ಹೇಳ್ತಾನ ಭಗವಂತ. ಬರೇ ಬಂದ ಕ್ಲಾಸ್ ಕುತ್ಕೊಂಡು ಕೇಳಿದ್ರೆ ಸಾಕು, ಕಿವಿ ಮ್ಯಾಗ ಬಿದ್ರೆ ಸಾಕು ಅನ್ನೋರಿಗೆ. ಇಫ್ ಯು ಆರ್ ಲಿಸ್ನಿಂಗ್ ಟು ಗೀತಾ, ಹೂ ಸೇಸ್? ಕೃಷ್ಣ ಸೇಸ್. ಕೃಷ್ಣ ಹೇಳತ್ತಾನೆ. ಯಾರು ಹೇಳಕತ್ತಾರ? ಕೃಷ್ಣ. ಪ್ರಮಾಣ ಹೇಳೋ ಮಾತು ಖರೆ ಅಂತ ತಿಳ್ಕೊಬೇಕು, ಸುಳ್ಳಲ್ಲ. ಡೋಂಟ್ ಆಸ್ಕ್ ಮೀ, ಕೃಷ್ಣ ಹಿಮ್ಸೆಲ್ಫ್ ಪ್ರಾಮಿಸಸ್. ದೇರ್ಫೋರ್ ಸ್ವರ್ಗ ಇಸ್ ದ ಫಲಂ ಫಾರ್ ಕ್ಯಾಜುವಲ್ ಶ್ರವಣಂ. ಸುಮ್ಮನೆ ಕೇಳಿ ಹೋದ್ರೆ ಸ್ವರ್ಗ ಆಗ್ತದ, ಸ್ವರ್ಗ ಪ್ರಾಪ್ತಿ. ದಸ್ ಇನ್ ದೀಸ್ 2 verses 70 and 71 ಶಿಷ್ಯ ಸ್ತುತಿ ಹ್ಯಾಸ್ ಬಿನ್ ಡನ್. 70 ಮತ್ತು 71ರಲ್ಲಿ ಶಿಷ್ಯನ ಸ್ತುತಿಯನ್ನ ಭಗವಂತ ಮಾಡ್ತಾ ಇದ್ದಾನೆ. ನೌ ಲಾರ್ಡ್ ಕೃಷ್ಣ ಈಸ್ ಕ್ಯೂರಿಯಸ್ ಟು ಫೈಂಡ್ ಔಟ್ which category of student ಅರ್ಜುನ ಈಸ್. ಅಂದ್ರೆ ಅರ್ಜುನ ಯಾವ ಒಂದು ವರ್ಗಕ್ಕೆ ಸೇರ್ತಾನ? ಏನು ಸಾಮಾನ್ಯ ವರ್ಗಕ್ಕೆ ಸೇರ್ತಾನೋ, ಏನು ಉತ್ತಮ ವರ್ಗಕ್ಕೆ ಸೇರ್ತಾನೋ, ಏನು ಮಧ್ಯಮ ವರ್ಗಕ್ಕೆ ಸೇರ್ತಾನೋ? ಅಂಡ್ ಕೃಷ್ಣ ಮಸ್ಟ್ ಬಿ ವೆರಿ ಕ್ಯೂರಿಯಸ್ ಬಿಕಾಸ್ he has only one student, 18th chapter, and only one student, and Arjuna is left off. Nobody else to listen. ಮತ್ತೆ ಕೇಳಾವ್ಯಾರ್ರಿ? ಅರ್ಜುನ ಒಬ್ಬನೇ ಕೇಳಾಗತ್ತಾನ. ಹಂಗಾರೆ ಅರ್ಜುನ ಎಂತ ವಿದ್ಯಾರ್ಥಿ ಅದಾನ? Compared to that, my lot is better. Therefore, Krishna is asking Arjuna, what category you are? Arjuna, ನೀ ಯಾವ ವರ್ಗಕ್ಕೆ ಸಂಬಂಧಪಟ್ಟಿಯಪ್ಪ ಅಂತ ಕೇಳ್ತಾನು. ಮುಂದಿನ ಶ್ಲೋಕ 72ನೇದು. ಶ್ರೀ ಗೀತೆಯನ್ನು ಶ್ರವಣಿಸಿದ್ದರಿಂದ ಅರ್ಜುನನ ಮೋಹ ನಷ್ಟವಾಯಿತೋ ಇಲ್ಲವೋ ಎಂದು ತಿಳಿಯಲು ಭಗವಂತನ ಪ್ರಶ್ನೆ. ಕಶ್ಚಿದೇತ ಶ್ರುತಂ ಪಾರ್ಥ ತ್ವಯೇಕಾಗ್ರೇಣ ಚೇತಸ ಕಶ್ಚಿತ್ ಅಜ್ಞಾನ ಸಮೋಹ ಪ್ರನಷ್ಟುತೆ ಧನಂಜಯ. ಹೇ ಪಾರ್ಥನೇ, ಅರ್ಜುನನೇ, ಈ ಗೀತಾಶಾಸ್ತ್ರವನ್ನು ನೀನು ಏಕಾಗ್ರ ಚಿತ್ತನಾಗಿ ಶ್ರವಣ ಮಾಡಿದೆಯಾ? ಹೇ ಧನಂಜಯನೇ, ಏನು ನಿನ್ನ ಅಜ್ಞಾನದಿಂದ ಉಂಟಾದ ಮೋಹವು ನಾಶವಾಯಿತೆ? ಅಜ್ಞಾನದಿಂದ ಉಂಟಾದ ಮೋಹ ನಾಶ ಆಯ್ತೇನಪ್ಪಾ? ಹೇ ಅರ್ಜುನ, ನೀನು ಗೀತಾಶಾಸ್ತ್ರವನ್ನ ಏಕಾಗ್ರ ಚಿತ್ತದಿಂದ ಕೇಳಿದೆ ಇಲ್ಲೋ?
ಹಾಗಾದ್ರೆ ನಿನ್ನ ಮೋಹ ನಾಶವಾಗೈತೆಯೋ ಇಲ್ಲೋ ಅಂತ ಕೇಳ್ತಾನೆ ಪ್ರಶ್ನೆ. ಸೊ ಹೇ ಪಾರ್ಥ ಅರ್ಜುನ, ಡಿಡ್ ಯು ಲಿಸನ್ ಟು ಮೈ ಟೀಚಿಂಗ್ ಸಿನ್ಸಿಯರ್ಲಿ ಆಸ್ ಎನ್ ಉತ್ತಮ ಅಧಿಕಾರಿ? ಏನು ಉತ್ತಮ ಅಧಿಕಾರಿ ಕೇಳುವಂಗೆ ಕೇಳಿದ್ಯೋ ನಾ ಹೇಳಿದ ಪಾಠವನ್ನ? ಏಕಾಗ್ರೇಣ ಏತಾಸು ಶ್ರುತಂ ಕಶ್ಚಿತ್. ಮುಂದೇನಂತಾರ ಅವರು? ಪ್ರಣಷ್ಟ 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 ಕಶ್ಚಿತ್ ಡಿಡ್ ಯು ಲಿಸನ್ ಟು ಮೈ ಟೀಚಿಂಗ್ ಏಕಾಗ್ರ ಚೇತಸ ವಿತ್ ಒನ್ ಪಾಯಿಂಟೆಡ್ ಮೈಂಡ್. ಮನಸ್ಸು ಏಕಾಗ್ರ, ಅನೇಕಾಗ್ರ, ಶೂನ್ಯಾಗ್ರ, ಈ ಮೂರರಲ್ಲಿ ಯಾವ ಆಗ್ರಹ ಇತ್ತು ನಿನ್ನ ಮನಸ್ಸು? ಏಕಾಗ್ರ ಇತ್ತವೋ, ಅನೇಕಾಗ್ರ ಇತ್ತೋ, ಏನು ಶೂನ್ಯಾಗ್ರ ಇತ್ತೋ ಭಗವಂತ? ಏ ಅರ್ಜುನ, ವಿತ್ ಟೋಟಲ್ ಅಟೆನ್ಷನ್, ಹೋಲ್ ಹಾರ್ಟೆಡ್ಲಿ ಡಿಡ್ ಯು ಲಿಸನ್ ಟು ಮೈ ಟೀಚಿಂಗ್? ಏಕಾಗ್ರಮತಿಯಿಂದ ನೀನು ಹೇಳಿದ್ದನ್ನ ಕೇಳಿಸಿಕೊಂಡೆವೋ ಹೆಂಗ? ಅಂಡ್ ಇಫ್ ಯು ಹ್ಯಾವ್ ಬೀನ್ ಎ ಸೀರಿಯಸ್ ಸ್ಟೂಡೆಂಟ್, ದೆನ್ the result that you get will be ಅಜ್ಞಾನ ನಾಶ, ಜ್ಞಾನ ಪ್ರಾಪ್ತಿ. ಒಂದ್ ವೇಳೆ ನೀನು ಒಬ್ಬವ ಉತ್ತಮ ಅಧಿಕಾರಿ ಆಗಿದ್ದಿ, ಏಕಾಗ್ರದಿಂದ ನನ್ನ ಪ್ರವಚನವನ್ನ ಕೇಳಿದ್ದಿ ಅಂದ್ರ ಅಜ್ಞಾನ ನಾಶ ಆಗ್ತಿತ್ತು, ಜ್ಞಾನ ಪ್ರಾಪ್ತಿ ಆಗ್ತಿತ್ತು. ಆದ್ದರಿಂದ therefore ಕೃಷ್ಣ asks as a serious student, did you listen to, did you destroy your self ignorance? ನಿನ್ನ ಅಜ್ಞಾನ ನಾಶ ಆತೋ ಇಲ್ಲೋ? ಪ್ರಣಶ್ಚ ಕಶ್ಚಿತ್. ಹಿಯರ್ ಆಲ್ಸೋ ಕಶ್ಚಿತ್ ಇಸ್ ಅ ಕ್ವಶನ್ ಮಾರ್ಕ್. ಕೇಳಾಕತ್ತಾನ ಪ್ರಶ್ನೆ. ಡಿಡ್ ಯುವರ್ ಇಗ್ನರೆನ್ಸ್ ಅಂಡ್ ಇಗ್ನರೆನ್ಸ್ ಕಾಲ್ಡ್ ಕಾನ್ಫ್ಲಿಕ್ಟ್ಸ್? And what is the basic conflict Arjuna had? I hope that you have not forgotten the first chapter, whether to fight or not to fight. ಏನಿತ್ತ ಒಂದು ಸಂದಿಗ್ಧತೆ, ಯುದ್ಧ ಮಾಡಬೇಕೋ ಏನು ಮಾಡಬಾರ್ದು. ಸೊ ignorance ಬೇಸ್ಡ್ ಕಾನ್ಫ್ಲಿಕ್ಟ್, ಅಜ್ಞಾನ ಐತೋ ಅಥವಾ ಅಜ್ಞಾನಕ್ಕೆ ಸಂಬಂಧಪಟ್ಟಂತ ಹೋರಾಟ ಐತೋ, ಇದರಿಂದ ಬಿಡುಗಡೆ ಆಗ್ಬೇಕಾಗಿತ್ತಲ್ಲ. ಏನಾದ್ರೂ ಫಲ ಸಿಗ್ತೇನೆ ನಿನ್ನ ಮನಸ್ಸಿನಾಗ? ಡಿಡ್ ಆಲ್ ಆಫ್ ದೆಮ್ ಪ್ರಣಶ್ಚ ಎಂಡ್, ಕೊನೆ ಆದ್ವೇನೋ, ನಾಶ, ಇನ್ನು ಒಂದು ಇಲ್ದಂಗ ನಿನ್ನ ಸಂಶಯಗಳು ನಾಶ ಆದ್ವೇನೋ? ಏ ಧನಂಜಯ, ಏ ಅರ್ಜುನ, ಐ ನೋ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಡೆಫಿನೆಟ್ಲಿ ಸ್ವರ್ಗ ಫಲಂ. ನಿನಗೆ ಸ್ವರ್ಗ ಫಲ ಸಿಗ್ತೈತೆ ಅನ್ನೋದು ನಾನು ಹೇಳ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಬಟ್ ದ ಟ್ರೂ ಟೀಚರ್ ಡಸ್ ನಾಟ್ ಎ ಸ್ಟೂಡೆಂಟ್ ಟು ಗೆಟ್ ಇನ್ಫೀರಿಯರ್ ಸ್ವರ್ಗ. ಒಬ್ಬ ನಿಜವಾದ ಶಿಕ್ಷಕ, ಕೃಷ್ಣನಂತ ಜಗದ್ದೋದ್ಧಾರಕ, ಜಗತ್ತಿಗೆ ಗುರುವಾದಂತಹ ಏಕಮೇವ ಗುರು, ಸ್ವರ್ಗ ಇದು ಶಿಷ್ಯನಿಗೆ ಸ್ವರ್ಗ ಆಗುವುದನ್ನು ಬಯಸುವುದಿಲ್ಲ ಅಂತ. ಅವನ ಶಿಷ್ಯನಿಗೆ ಮೋಕ್ಷ ಆಗುವುದನ್ನ ಬಯಸ್ತಾನ ಹೊರತು ಸ್ವರ್ಗ ಆಗುವುದನ್ನ ಬಯಸುವುದಿಲ್ಲಪ್ಪ ಅಂತಾನವ. ಬಟ್ ದ ಟೀಚರ್ ವಾಂಟ್ಸ್ ದ ಸ್ಟೂಡೆಂಟ್ ಟು ಗೆಟ್ ದಿ ಸಾಕ್ಷಾತ್ ಮೋಕ್ಷ ಇಟ್ ಸೆಲ್ಫ್. ಏನಾಗಬೇಕು ಅಂತಾನ ಶಿಷ್ಯನಿಗೆ ಮೋಕ್ಷವೇ ಆಗ್ಬೇಕಂತ ತಿಳ್ಕೊಂಡು ಅರ್ಜುನ ಬಯಸಾಗತ್ತಾನ, ಕೃಷ್ಣ ಬಯಸಾಗತ್ತಾನ. ಒಬ್ಬ ಒಳ್ಳೆ ಗುರುನು ಹಂಗ ಬಯಸ್ತಾನಂತ. ಅರ್ಜುನ, ಆರ್ ಯು ಮುಕ್ತ ಪುರುಷ? ಇನ್ ಶಾರ್ಟ್, ಅದರ್ವೈಸ್ am I a qualified teacher? ಅಲ್ಪ ನಿನಗ ಮೋಕ್ಷ ಆಗ್ತೈತೆ ಅನ್ನುವಂತ ಗ್ಯಾರಂಟಿ ಬಂದೈತಿ ನಾ ಹೇಳಿದ್ರಿ ಮ್ಯಾಗ? ಮುಕ್ತ ಪುರುಷ ಆಗಿ ಅಂತ ಅನ್ಸಾಕತೈತಿ ನಿನಗ? ಇನ್ನು ಸಂಕ್ಷಿಪ್ತ ಹೇಳಂದ್ರ ನಾ ಕಲಿಸಿದ್ದೆಲ್ಲ ನಾ ಒಬ್ಬ ಒಳ್ಳೆ ಶಿಕ್ಷಕ ಅಂತೀವೋ ಏನಂತೀಯೋ? ಇಟ್ ಪಾರ್ಟ್ಲಿ ರಿಫ್ಲೆಕ್ಟ್ಸ್ ಅಪಾನ್ ದ ಎಫಿಷಿಯನ್ಸಿ ಆಫ್ ದ ಟೀಚರ್ ಆಲ್ಸೋ. ನೋಡ್ರಿ, ಶಿಷ್ಯನಿಗೆ ಮೋಕ್ಷ ಆಗ್ಲಿಲ್ಲ ಅಂತಂದ್ರ ಅದ್ರ ದೋಷ ಗುರುವಿಗೂ ಬರ್ತದಂತಾರ. ಕೃಷ್ಣ ಹೇಳ್ತಾನ, ಶಿಷ್ಯನ ಮೋಕ್ಷ ಬಂದಿದ್ದಂದ್ರ ಗುರುವಿಗೆ ಬಹಳ ಸಂತೋಷ ಅಂತ. ದೇರ್ಫೋರ್ ಕೃಷ್ಣ ಈಸ್ ಕನ್ಸರ್ನ್ಡ್ ಅಬೌಟ್ ಹಿಮ್ಸೆಲ್ಫ್ ಆಸ್ ಎ ಜಗದ್ಗುರು. ನಾ ಜಗದ್ಗುರು ಅನ್ಸ್ಕೋಬೇಕಾದ್ರ ಕೃಷ್ಣ, ಅರ್ಜುನ ನೀನು ಮೋಕ್ಷದ ಕಲ್ಪನಾ, ನಿನ್ನ ಕರ್ತವ್ಯದ ಬಗ್ಗೆ ಕಲ್ಪನಾ, ಏನು ಸಂಶಯ ಇದ್ದು ಯುದ್ಧ ಮಾಡ್ಬೇಕೋ ಮಾಡಬಾರ್ದು ಅನ್ನೋದು ಏನಾದ್ರೂ ಸಂಶಯ ಇತ್ತಲ್ಲ, ಅದು ನಿವೃತ್ತಿ ಆತೇನು? ಗೀತಾಚಾರ್ಯ, ದೇರ್ಫೋರ್ ಅರ್ಜುನ, ಐ ಆಮ್ ಯಾರ್ನಿಂಗ್ ಟು ನೋ ವೆದರ್ ಯು ಆರ್ ಎ ಮುಕ್ತ ಆರ್ ನಾಟ್. ನೀನು ಮುಕ್ತ ಆದೇವ ಏನು ಇಲ್ಲೋ ಅನ್ನೋದನ್ನ ತಿಳ್ಕೊಬೇಕಾಗ್ಯದ. ನಾ ಹೇಳಿದ್ದೆ ಎಲ್ಲ ಏಕಾಗ್ರ ಚಿತ್ತದಿಂದ ಕೇಳಿದೇನಪ್ಪಾ ಅರ್ಜುನ? Then Arjuna has to answer for the change. Krishna is very curious.
ಭಗವಂತ ಕೇಳಾಗತ್ತಾನ ಅಂತ ತಿಳ್ಕೊಂಡ್ರ ಒಂದು ಉತ್ತರ ಹೇಳ್ಬೇಕಲ್ಲ ಅವ ಕೃಷ್ಣ ಅರ್ಜುನ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮ್ಮ ಕುಂಡಿರ್ತೀರಿ ಬಿಡಿ ನೀವು, ಪಾಪ ಏನಾರ ಕೇಳಿದ್ರೆ ಬಾಯಲ್ಲೇ ಬಿಡಂಗಿಲ್ಲ. ಅಲ್ಲಿ ಅವ ಬಾಯಿ ಬಿಡ್ಬೇಕಲ್ಲ, ಒಬ್ಬನೇ ವಿದ್ಯಾರ್ಥಿ. ಇಲ್ಲಿ ಏನದ ಅವ್ರು ಹೇಳ್ತಾರೆ ಬಿಡಂತ ನೀವು ಬಿಡ್ತೀರಿ, ನೀವ್ ಹೇಳ್ತೀರಿ ಅಂತ ಅವ್ರು ಬಿಡ್ತೀರಿ, ಕೊನೆಗೆ ಎಲ್ಲಾರು ಬಿಟ್ಟು ಬಿಡ್ತೀರಿ, ಹೇಳಾಕ ಹೋಗುದು. ಅಲ್ಲಿ ಹಂಗಲ್ಲ, ಅವ ಉತ್ತರ ಹೇಳ್ಬೇಕಲ್ಲ. ಅರ್ಜುನ ಒಬ್ಬನ ಅದಾನ, ಅವನ ಕುರಿತು 18 ಅಧ್ಯಾಯ ನಾವು ಭಗವಂತ. All ears on what Arjuna is going to tell and think. Thank God Arjuna says, Krishna, I am a superior student and you are a greatest teacher. ಅವಾಗ ಹೇಳ್ತಾರಂತವ ಅರ್ಜುನ, ನಾನು ಒಳ್ಳೆಯ ಉತ್ತಮವಾದಂತ ಶಿಷ್ಯ, ನೀನು ಉತ್ತಮವಾದಂತ ಗುರು. ಅಂಡ್ ದ ಕಮ್ಯುನಿಕೇಶನ್ ಹ್ಯಾಸ್ ಬಿನ್ ಸಕ್ಸೆಸ್ಫುಲ್. ನಮ್ಮ ನಿಮ್ಮ ನಡುವೆ ಆದಂತ ಏನಿದು ಸಂಭಾಷಣೆ ಆಯ್ತು, ನೀನೇನ್ ನನಗೆ ಶಿಕ್ಷಣ ಕೊಟ್ಟಿ, ವೇದಾಂತ ಶಿಕ್ಷಣ ಕೊಟ್ಟಿ, ಇದು ಫಲಪ್ರದವಾಗಿದೆ. ಅಂಡ್ ಮೈ ಇಗ್ನರೆನ್ಸ್ ಇಸ್ ಗಾನ್, ನನ್ನ ಅಜ್ಞಾನ ಈಗ ಹೋಗೈತಿ. ಅಂಡ್ ಕಾನ್ಫ್ಲಿಕ್ಟ್ ಇಸ್ ಆಲ್ಸೋ ಗಾನ್, ಏನು ದ್ವಂದ್ವ ಇತ್ತು, ಯುದ್ಧ ಮಾಡಬೇಕು ಮಾಡಬಾರ್ದು ಇತ್ತು ದ್ವಂದ್ವ, ಅದು ಇಲ್ದಂಗ ಆಗ್ಯದ. ಥ್ಯಾಂಕ್ ಗಾಡ್ ಅರ್ಜುನ ಟೆಲ್ಸ್ ದಟ್, ಅರ್ಜುನಿಗೆ ಹೇಳಿದ, ಅವಂಗ ಥ್ಯಾಂಕ್ಸ್ ಹೇಳ್ತಾನ ಭಗವಂತ. ಆಯ್ತಲ್ಪ ಬಾಯಿ ಬಿಟ್ಟಿ. ಇಫ್ ಅರ್ಜುನ ಡಸಂಟ್ ಟೆಲ್ ದಟ್, ಅವ ಅರ್ಜುನ ಒಂದ್ ವೇಳೆ ಆ ಮಾತನ್ನ ಹೇಳಿದ್ದಿಲ್ಲ ಅಂದ್ರ 19th ಚಾಪ್ಟರ್ ವಿಲ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ ಬೈ ಕೃಷ್ಣ. 19ನೇ ಅಧ್ಯಾಯ ಪ್ರಾರಂಭ ಮಾಡ್ಬೇಕಾಗಿತ್ತು. ಯಾರು? ಕೃಷ್ಣ. ಓಕೆ, ವೆದರ್ ದಟ್ ಚಾಪ್ಟರ್ 19th ಚಾಪ್ಟರ್ ಇಸ್ ರಿಕ್ವೈರ್ಡ್ ಆರ್ ನಾಟ್ wholly depends upon Arjuna's answer. ಆ 19ನೇ ಅಧ್ಯಾಯ ಬೇಕು ಏನ ಬ್ಯಾಡ ಅನ್ನೋದು ನಿರ್ಧಾರ ಮಾಡೋದು ಈ ಮುಂದಿನ ಶ್ಲೋಕ, 73ನೇ ಶ್ಲೋಕ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿ ಲಬ್ಧ್ವಾ ತತ್ಪ್ರಸಾದಾತ್ಮಯಾಚ್ಯುತ ಸ್ಥಿತೋಸಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಹೀಗೆ ಭಗವಂತ ಕೇಳಿದ ನಂತರ ಅರ್ಜುನ ಉತ್ತರ ಕೊಡ್ತಾನೆ, ಏ ಅಚ್ಯುತ, ತತ್ಪ್ರಸಾದಾತ್, ನಿನ್ನ ಕೃಪೆಯಿಂದ, ಮಮ ಮೋಹ ನಷ್ಟ, ನನ್ನ ಮೋಹವು ನಷ್ಟವಾಯಿತು, ನನ್ನ ತಪ್ಪು ತಿಳುವಳಿಕೆ ಹೊರಟು ಹೋಯಿತು. ಮಮ ಮಾಯಾ ಸ್ಮೃತಿ ಲಬ್ಧ್ವಾ, ನನಗೆ ಸ್ಮೃತಿ ಉಂಟಾಯಿತು. ಮಾಯಾ ಅಲ್ಲ, ನನಗೆ ಸ್ಮೃತಿ ಲಬ್ಧ್ವಾ, ಸ್ಮೃತಿ ಉಂಟಾಯಿತು. ಗತ ಸಂದೇಹ ಸ್ಥಿತ, ನಾನು ಸಂಶಯ ರಹಿತನಾಗಿ ಸ್ಥಿತನಾದೆನು. ಅಸ್ಮಿ ತವ ವಚನಂ ಕರಿಷ್ಯೆ, ನಿನ್ನ ಆಜ್ಞೆಯನ್ನು ಪಾಲನೆ ಮಾಡುತ್ತೇನೆ ಹೇಳ್ತಾನೆ ನೀವು. ಇಲ್ಲ ಅಂದ್ರೆ ಮತ್ತೆ 19ನೇ ಅಧ್ಯಾಯ, 20ನೇ ಅಧ್ಯಾಯ, 21ನೇ ಅಧ್ಯಾಯ ಹೇಳ್ಕೊಂತ ಹೋಗ್ಬೇಕಾಗಿತ್ತು ಭಗವಂತ. ಪುಣ್ಯಕ್ಕೆ ಬಾಯ ಬಿಟ್ಟ ಅರ್ಜುನ. ನಸೀಬ್ ಚಲೋ ಐತಿ, ಕೃಷ್ಣನ್ ನಸೀಬ್ ಚಲೋ ಐತಿ. ನಮ್ಮ ನಸೀಬ ಚಲೋ ಇಲ್ಲ. ಪ್ರಶ್ನೆ ಕೇಳಿ ಯಾರು ಬಾಯನೇ ಬಿಡುದಿಲ್ಲ ನಡಿ ನಮ್ಮ ಮಂದಿ. ಅದ ಏನಾಕೈತು ಏನು ಎಂತು ತಪ್ಪಂದ್ರೆ ಏನ್ ಬೈತಾರೋ ಐತೈತೋ ಏನೋ ಗೊತ್ತಿಲ್ಲ, ಬಾಯನೇ ಬಿಡುದಿಲ್ಲ. ಆದ್ರಿಂದ ಇವ್ರಿಗೆ 19, 20, 21 ಕಂಟಿನ್ಯೂ ಆಗ್ತಾವ. ನಿಮಗೆ ಯಾರು ಬಾಯಿ ಬಿಡುದಿಲ್ಲ ಅವ್ರಿಗೆ ಕಂಟಿನ್ಯೂ ಅಂದ್ರೆ 19ನೇ ಅಧ್ಯಾಯ ಅಂದ್ರೆ ಮತ್ತೆ 1ನೇ ಅಧ್ಯಾಯಕ್ಕೆ ಬರುವುದು, ಅದ ಕಂಟಿನ್ಯೂ. ಮತ್ತೆ చేయಲಿಕ್ಕಂದ್ರೆ ಮತ್ತು 19, 20 ಕಂಟಿನ್ಯೂ. ಯಾರಿಗೆ ತಿಳಿಯಂಗಿಲ್ಲ, ಯಾರಿಗೆ ಮೋಹ ಹೋಗಿಲ್ಲ, ಯಾರಿಗೆ ಅಜ್ಞಾನ ಹೋಗಿಲ್ಲ, ಅವರಿಗೆ ಪುನಃ ಮತ್ತು 19 ಅಧ್ಯಾಯ 20 ಅಧ್ಯಾಯ ಅಂದ್ರೆ ಹೊಳ್ಳಿ 1ನೇ ಅಧ್ಯಾಯ 2ನೇ ಅಧ್ಯಾಯ ಮತ್ ಮಾಡ್ಕೊಂತ ಹೋಗೋದು. ಕಟಿಯದ ಸುಮ್ನೆ ಕಟ್ಟಿದ ಇದ ಜನ್ಮದಾಗ ಆಗ್ಲಿ, ಇನ್ನೊಂದ್ ಜನ್ಮದಾಗ ಆಗ್ಲಿ, ಇನ್ನೂ 10 ಜನ್ಮದಾಗ ಬಂದ್ರು ಇದ ಭಗವದ್ಗೀತಾನ ಕೇಳೋದು. In this verse, Arjuna gives a crucial answer for which Krishna is curiously waiting. ಭಗವಂತ ಕೃಷ್ಣ ಏನು ಕಾಯ್ಕೊಂತಿದ್ದ, ಆ ಒಂದು ಕೃಷ್ಣನ ಕಾಯುವಿಕೆಗೆ ಅರ್ಜುನ ಉತ್ತರ ಕೊಟ್ಟಾನ. ಕ್ರೂಷಿಯಲ್ ಅಂದ್ರ ಬಹಳ ಸಂದಿಗ್ಧದ ಉತ್ತರದ ಅಂತಾರ. ವಿಚ್ ಅರ್ಜುನ ಇಸ್ ಅವೇರ್, ಅವಂಗ ಅರ್ಜುನಿಗೂ ಗೊತ್ತಾಯ್ತಂತ. ಸೊ ಈ ಸೇಜ್ ಗಾನ್ ಈಸ್ ಮೈ ಡೆಲ್ಯೂಷನ್, ನನ್ನ ಮೋಹ ಹೋಗೈತಿ ಅಪ್ಪ ಕೃಷ್ಣ ಪರಮಾತ್ಮ, ನನ್ನ ಮೋಹ ಹೋಗೈತಿ. He could have said, my delusion is gone. ನೋಡ್ರಿ ಅವ ಏನಂತಾನಲ್ಲಿ,
ನನ್ನ ಮೋಹ ಹೋಗೈತಿ ಅಂತ ಹೇಳ್ತಾನ. ನನ್ನ ಮೋಹ ನಾಶವಾಗಿ ಹೋತು ಅಂತ ಹೇಳ್ತಾನ. ಅಪ್ಪೋರ್ ಏನಂತಾರೆ ಇಲ್ಲಿ, ಗಾನ್ ಈಸ್ ಮೈ ಡೆಲ್ಯೂಷನ್, ನನ್ನ ಅಜ್ಞಾನ ಹೋಗ್ಯದ. He could have said my delusion is gone. If he says my delusion, still Krishna has to wait another extra second. ನನ್ನ ಮೋಹ ಹೋಗೈತಿ ಅಲ್ಲಿಲ್ಲ ಅಂತವ. ಇವ್ರು ಹಂಗ ಮಾಡ್ಯಾರ ಟ್ರಾನ್ಸ್ಲೇಷನ್, ಕನ್ನಡದವ್ರು ಹಂಗ ಮಾಡ್ಯಾರ, ತಪ್ಪ ಅಂತಾರ ಅವರು. ನನ್ನ ಅನ್ನಬಾರದು, ಮೋಹ ಹೋಗೈತಿ ಅನ್ಬೇಕಂತ. ನನ್ನ ಮೋಹ ಹೋಗೈತಿ ಅಂದ್ರೆ ಮತ್ ನನ್ನ ಅನ್ನೋದು ಇಟ್ಕೊಂಡಿ ಅಂತಾರ ಅವ್ರು. ಮೋಹ ಹೋಗೈತಿ ಅಂತ ಇಷ್ಟ ಅಂತ ಪುಣ್ಯಕ, ನನ್ನ ಮೋಹ ಹೋಗೈತಿ ಅಂದಿಲ್ಲವ ಅಂತಾರ ಅಪ್ಪೋರ್. ಎಂತ ಮಾತ್ರ ಇದು. ಈ ನನ್ನ ಅನ್ನೋದನ್ನ ಹೇಳಬಾರ್ದಿಲ್ಲ, ಕನ್ನಡದಾಗ ಮಾಡ್ಯಾರ ಇವರು, ತಪ್ಪಿಲ್ಲ. ಮೋಹ ಹೋತ ಇಷ್ಟ ಅನ್ರಿ, ನನ್ನ ಮೋಹ ಅಂದ್ರೆ ಮತ್ತಿಲ್ಲ ಉಳಿತದ. ಮೋಹ ಹೋಗೈತಿ, ನನ್ನ ಅನ್ನೋದು ಉಳ್ಕೊಂಡೈತಿ ಆಗ್ತದ. ಅಂತ ಸೂಕ್ಷ್ಮದ ಇದು ಮಾತು. He could have said my delusion is gone. If he says my delusion, still Krishna has to wait for another extra second, because the answer could have been my delusion is not gone. Therefore, knowing Krishna's impatience, perhaps Arjuna, instead of saying delusion is gone, he says gone is my delusion, just as Anjaneya said Sitaya. ಏನೋ ಒಂದು ಬರ್ದಾರ, ಶೀತಾ ಹಿಡಿದು ಒಂದು ತೆಲುಗುದಾಗ ಬರ್ದಾರ ಅವರು. ತೆಲುಗು ಬಲ್ಲವ್ರಿಗೆ ಹೇಳ್ಬೇಕಿದ್ರು. ಮುಂದೆ ಏನ್ರ ಯಾರನ್ನು ನೋಡ್ತೇನೆ, ನಾನು ಹೋಮ್ವರ್ಕ್ ಮಾಡಿಲ್ಲ, ಬಿಜಿನ ಇದ್ದೆ. ಇದು ಒಂದು ಸೆಂಟೆನ್ಸ್ ಜಸ್ಟ್ ಆಂಜನೇಯ ಏನೋ ಹೇಳಿದ್ನಂತ ಸೀತಾನ ಬಗ್ಗೆ. ಅದು ಏನ್ ಅನ್ನೋದನ್ನ ನಮ್ಮ ಫ್ರೆಂಡ್ ಒಬ್ರು ಅದಾರ ಮರಾಠಿ ಇದು ತಮಿಳ್ ಬಲ್ಲವರು, ಅವ್ರನ್ನ ಕೇಳಿ ತಿಳ್ಕೊಂಡು ಹೇಳ್ತೇನೆ. ನೋಡೋಣ, ಇಲ್ಲೇ ಹೇಳ್ಬಿಡ್ತೇನೆ. ಇಫ್ ಹಿ ಹ್ಯಾಸ್ ಸೆಡ್ ಸೀತಾಯಾಯ, there would have been an extra second to confirm the seeing or even the non-seeing. Rama would have to be waited for that extra second, and therefore he says Kandena Sitayaha. Kandena Sitayaha. Therefore, Drishtaha. Here, Nashtaha. Nashtaha means gone. Moham. Both my delusion as well as ignorance, Ajnanam and delusion. In technical language, Moha is called Adhyasa. Ajnanam and Adhyasa, both of them are gone for me. Both of my delusion as well as ignorance. ಅಂದ್ರ ನನ್ನ ತಪ್ಪ ತಿಳುವಳಿಕೆನೂ ಹೋಗೈತಿ, ನನ್ನ ಅಜ್ಞಾನನು ಹೋಗೈತಿ ಅಂತ ಹೇಳ್ಬೇಕ್ರಿ. ಹಾ ತಪ್ಪು ತಿಳುವಳಿಕೆ ಹೋಗೈತಿ, ಅಜ್ಞಾನ ಇದ್ರೆ ಏನಾಗೈತಿ ನೋಡ್ರಿ, ತಪ್ಪು ತಿಳುವಳಿಕೆನೂ ಹೋಗ್ಬೇಕು. ಅದಕ್ಕೆ ಕಾರಣವಾದಂತ ಅಜ್ಞಾನ ಹೋಗ್ಬೇಕಂದ್ರ ಕಾರ್ಯ ಸಹಿತ ಕಾರಣದ ನಿವೃತ್ತಿ ಹೇಳ್ಬೇಕು. ಕಾರ್ಯ ಸಹಿತ ಕಾರಣದ ನಿವೃತ್ತಿ ಅಂದ್ರ ಒಂದು ಗಿಡವನ್ನ ಬೇರು ಸಹಿತ ನಾಶ ಮಾಡೋದು, ಅದು ಏನದ ಕಾರಣ ಸಹಿತ ಕಾರ್ಯವನ್ನ ನಾಶ ಮಾಡೋದು ಅಂತ ಅರ್ಥ. ಬರೀ ಮ್ಯಾಗಿನ ಟೊಂಗಿಯನ್ನ ಕತ್ತರಿಸಿ ಬೇರೆ ಹಂಗ ಇಟ್ರೆ ಮತ್ತೆ ಸಿಗಿತದ ಅದು. ಹಂಗ ಅರ್ಥ ಇಟ್ಕೊಂಡು ಹೇಳ್ಯಾರು. ನನ್ನ ಅಜ್ಞಾನನು ನಾಶ ಆಗೈತಿ, ನನ್ನ ಮೋಹನೂ ನಾಶ ಆಗೈತಿ ಅಂತ ನಾವು. ನಾನು ಬರೇ ಮೋಹ ಅಷ್ಟ ನಾಶ ಆಗೈತಿ ಅಂತ ಅಂದಿದ್ನಂದ್ರ ಅಜ್ಞಾನ ಹಂಗ ಉಳ್ಕೊಂಡೈತಿ ಅನ್ನಂಗ ಆಗ್ತಿತ್ತು. ಅಜ್ಞಾನ ಕಾರಣದ, ಕಾರ್ಯ ತಪ್ಪು ತಿಳುವಳಿಕೆ ಮೋಹ ಅದ. ಆದ್ರ ಅವ ಏನಂತಾನ, ನನ್ನ ತಪ್ಪು ತಿಳುವಳಿಕೆನೂ ಹೋಗ್ಯದ, ನನ್ನ ಅಜ್ಞಾನನೂ ಹೋಗ್ಯದ ಅಂತಾನ. ಇಲ್ಲಿ ಏನ್ ಮಾಡ್ಯಾರ ಇವರು ಅಪ್ಪವ್ರು ಅಂದ್ರೆ, ಟೆಕ್ನಿಕಲ್ ಅಂದ್ರ ಒಂದು ವೇದಾಂತಿಕ ಪಾರಿಭಾಷೆ ಒಳಗ ಮೋಹಕ್ಕ ಅಧ್ಯಾಸ ಅಂತಾರ ಏನ್ರಿ. ಮೋಹ ಇಸ್ ಕಾಲ್ಡ್ ಅಧ್ಯಾಸ. ಮತ್ತು ಅಜ್ಞಾನ ಅನ್ನುವಂಥದ್ದು ಏನದ, ಅದಕ್ಕೆ ಕಾರಣವಾದಂಥದ್ದು, ಮೋಹಕ್ಕೆ ಕಾರಣ ಆದಂತಹದ್ದು ಅಜ್ಞಾನ. ಇವು ಎರಡೂ ನಾಶ ಆಗ್ಯಾವ. ಬೋತ್ ಆಫ್ ದೆಮ್ ಹ್ಯಾವ್ ಗಾನ್ ಫಾರ್ ಮೀ ಅಂತ, ಎರಡೂ ಹೋಗ್ಯಾವು ಅಂತ ಅರ್ಥ. ಒಂದ್ ವೇಳೆ ಬರೀ ತಪ್ಪು ತಿಳುವಳಿಕೆ ಹೋಗಿತ್ತು, ಅಜ್ಞಾನ ಹೋಗಿದ್ದಿಲ್ಲ ಅಂದ್ರೆ ಮತ್ತೆ ಬರ್ತೈತ, ಸಿಗಿತೈತ ಅಂತ ಅರ್ಥ. ಅಂಡ್ ಹೌ ಡಿಡ್ ದ ಇಗ್ನರೆನ್ಸ್ ಗೋ? ಹಂಗಾರೆ ನನ್ನ ಅಜ್ಞಾನ ಹೆಂಗ್ ಹೋತು? ignorance can go only by one method. ಹಂಗ ಅಜ್ಞಾನ ಹೋಗ್ಬೇಕಂದ್ರೆ ಒಂದೇ ಕಾರಣ. ಹೆಂಗ?
What is that? By the arrival of knowledge, darkness can go only on the arrival of light. ಕತ್ಲ ಕತ್ಲ ಅಂದ್ರೆ ಅಜ್ಞಾನ ಅಂದ್ರೆ ಕತ್ಲೆ. ಕತ್ಲೆ ಯಾವಾಗ ಹೋಗ್ತದ್ರಿ? ಬೆಳಕು ಬಂದಾಗ ಹೋಗ್ತದ. ಒಂದೇ ದಾರಿ. ಕತ್ಲ ಹೋಗು ಅಂತ ಬಡಗಿ ತಗೊಂಡ್ರೆ ಬೆಳೆದ್ರೆ ಹೋಗತ್ತೆ ಅಂದ್ರೆ ಕತ್ಲ. ಕತ್ಲ ಹೋಗು ಅಂದ್ರೆ ಹೋಗತ್ತೇನೋ. ಬಡಗಿ ತಗೊಂಡು ನಿಂತ್ರೆ ಹೋಗತ್ತೇನೋ ಕತ್ಲ. ಏನ ಲ್ಯಾಂಪ್ ತಗೊಂಬಂದ್ರೆ ಬೆಳಕು ತಗೊಂಬಂದ್ರೆ ಹೋಗತ್ತೇವೋ. ಅಂದ್ರೆ ಬಡಗಿ ತಗೊಳ್ಳೋದಂದ್ರೆ ಕರ್ಮದಿಂದ ಹೋಗತ್ತೇವೋ ಏನ ಜ್ಞಾನದಿಂದ ಹೋಗ್ತೇವೋ? ಅಂದ್ರೆ ಬೆಳಕು ತರೋದ್ರಿಂದ ಹೋಗತ್ತೇವೋ. ಅಜ್ಞಾನ ಹೋಗ್ಬೇಕಂದ್ರೆ ಬೆಳಕು ತರಬೇಕು, ಅದೇ ಕರ್ಮ ಬೇಕಾಗಿಲ್ಲ ಅಂತ ಅರ್ಥ. Darkness can go away only on the arrival of light. Similarly, ignorance cannot go by the practice of ಶಿರ್ಷಾಸನಂ. ಅಜ್ಞಾನ ಹೋಗ್ಬೇಕಂದ್ರೆ ಶಿರ್ಷಾಸನ ಹಾಕ್ತೇನೇನು, ಯೋಗ ಮಾಡ್ತೇನೆ ಹೋಗ್ತೇನು, ಪ್ರಾಣಾಯಾಮ ಮಾಡ್ತೀನಿ, ಪ್ರತ್ಯಾಹಾರ ಮಾಡ್ತೀನಿ, ಧ್ಯಾನ ಧಾರಣ ಸಮಾಧಿ ಮಾಡ್ತೀನಿ ಹೋಗತ್ತೇನ್ರಿ? ಅಜ್ಞಾನ ಅಂದ್ರೆ ಹೋಗೋದಿಲ್ಲ ತಮ್ಮ ಅಂತ. ಅದಕ್ಕ ಪತಂಜಲಿ ಯೋಗದಾಗ ಅವ್ರು ಬೇಕಾದಷ್ಟು ಸಾಧನೆ ಮಾಡಿದ್ರು, ಒಳ್ಳೆ ಸಾಧನೆ ಅದಾವ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅಜ್ಞಾನ ಹೋಗೋದಿಲ್ಲ. ಆರೋಗ್ಯ ಸಿಗ್ತದ, ಚಿತ್ತ ಏಕಾಗ್ರ ಆಗ್ತದ, ಆದ್ರ ಅಜ್ಞಾನ ಹೋಗುವುದಿಲ್ಲ. ಶಿರಸಾಷ್ಟಾಂಗ ಹಾಕಿದ್ನೋ ಅಥವಾ ಸಮಾಧಿಗೆ ಹೋಗಿ ಬಂದನೋ, ಹೊಟ್ಟೆ ಹಸಿವಾಗಿತ್ತು, ಊಟ ಸಿಗ್ಲಿಲ್ಲ, ಧ್ಯಾನ ಮಾಡಕ್ ಕುಂತ, ಸಮಾಧಿಗೆ ಹೋಗ್ಬಿಟ್ಟ ಅಂತ ತಿಳ್ಕೊಡ್ರಿ. ಸಮಾಧಿಯಿಂದ ಮತ್ತೆ ಹೊರಗೆ ಬರ್ತಾನಿಲ್ಲ ಉತ್ಥಾನಾಗಿ. ಹೊರಗೆ ಬಂದ್ಮ್ಯಾಗ ಮತ್ತು ಊಟ ಕೊಡ್ರಿ ಅಂತಾನವ. ಸಮಾಧಿಗೆ ಹೋಗ್ಬೇಕಾದ್ರೆ ಏನಿದ್ವು ದೋಷಗಳು, ಆ ದೋಷ ಇಟ್ಕೊಂಡ ಹೊರಗೆ ಬರ್ತಾನವ. ಎಲ್ಲಿ? ಪತಂಜಲಿ ಯೋಗದಾಗ. ಅದಕ್ಕಂತಾರ ಅವ್ರ ಅಪ್ಪವರು, ಇಗ್ನರೆನ್ಸ್ ಕೆನಾಟ್ ಗೋ ಬೈ ಪ್ರಾಕ್ಟೀಸ್ ಆಫ್ ಶಿರಶಾಸನ. ಶಿರಶಾಸನ ಹಾಕೋದ್ರಿಂದ ಅಜ್ಞಾನ ಓಡಿ ಹೋಗೋದಿಲ್ಲ. ಅಜ್ಞಾನ ಹೋಗ್ಬೇಕಂದ್ರೆ ಜ್ಞಾನ ಬೆಳಕಾಗಿ ಬರ್ಬೇಕು. ಸೊ ದ್ಯಾಟ್ ಇಗ್ನರೆನ್ಸ್ ಕ್ಯಾನ್ ಬಿ ಕ್ರಶ್ಡ್. ಅವಾಗ ಅಜ್ಞಾನಕ್ಕೆ ಜ್ಞಾನವೇ ಮದ್ದು, ಅದು ಅವಾಗ ಓಡೋಗ್ತದೆ. ಪರ್ಹ್ಯಾಪ್ಸ್ ಬಿಕಾಸ್ ಆಫ್ ಎಕ್ಸ್ಟ್ರಾ ಬ್ಲಡ್ ಸರ್ಕ್ಯುಲೇಷನ್ ignorance may get more flourished. Remember, ignorance can go away only by knowledge. Smrutaha labdva jnanam. Knowledge has been gained by me. Smriti labdva ನೆನಪಾತ ಅಂತ ಹೇಳ್ತಾನವ ಪುಣ್ಯಕ. We say knowledge, remembering ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನಂ. ಇದಕ್ಕೆ ಜ್ಞಾನ ಅಂತೀವಿ ನಾವು. ಯಾವ ಜ್ಞಾನ? ಆತ್ಮಜ್ಞಾನ, ನಾನು ತುರಿಯನನ್ನುವಂತ ಜ್ಞಾನ, ಅಥವಾ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನಕ್ಕನ ಜ್ಞಾನ ಅಂತ. ಇನ್ ದ ಕಾಂಟೆಕ್ಸ್ಟ್ ಆಫ್ ವೇದಾಂತ, ಜ್ಞಾನಂ ಮೀನ್ಸ್ ಓನ್ಲಿ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನಂ. ವೇದಾಂತದ ದೃಷ್ಟಿಯೊಳಗ ಜ್ಞಾನ ಅಂದ್ರ ಫಿಸಿಕ್ಸ್ ಜ್ಞಾನ, ಕೆಮಿಸ್ಟ್ರಿ ಜ್ಞಾನ, ಇಕನಾಮಿಕ್ಸ್, ಹಿಸ್ಟ್ರಿ ಜ್ಞಾನ ಅಲ್ಲ, ಇಂಗ್ಲಿಷ್ ಜ್ಞಾನ ಅಲ್ಲ. ಜ್ಞಾನ ಅಂತಂದ್ರೆ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನ, ಅಥವಾ ನಾನು ತುರಿಯನೆಂಬ ಜ್ಞಾನ. ಇದಕ್ಕೆ ನಾವು ಆತ್ಮಜ್ಞಾನಕ್ಕೆ ನಾವು ಜ್ಞಾನ ಅಂತೀವಿ. ದಟ್ ಈಸ್ ಕಾಲ್ಡ್ ಸ್ಮೃತಿ. ನಾರ್ಮಲಿ ದ ವರ್ಲ್ಡ್ ಸ್ಮೃತಿ ಇಸ್ ಮೆಮೊರಿ. ನನಗೆ ನೆನಪಿಗೆ ಬಂತು, ಸ್ಮೃತಿಗೆ ಬಂತು ಅಂತಾನ. ಇನ್ ದಿಸ್ ಕಾಂಟೆಕ್ಸ್ಟ್ ಸ್ಮೃತಿ ಮೀನ್ಸ್ ನಾಲೆಜ್. ಇಲ್ಲಿ ಸ್ಮೃತಿ ಅಂದ್ರೆ ನೆನಪಿಗೆ ಬಂತು ಅನ್ನೋಕ್ಕಿಂತ ಜ್ಞಾನ ಆತು ಅಂತ ಅರ್ಥ ಮಾಡ್ಬೇಕು ಆತ್ಮೀಯರೇ. And then Arjuna is worried if he claims that he has gained knowledge and ignorance is gone and it may lead to arrogance. ಒಂದ್ ವೇಳೆ ಅರ್ಜುನಗ ನಾ ಜ್ಞಾನವನ್ನ ಪಡೆದೇನಿ ಅನ್ನುವಂಥದ್ದಾಗಿ ಅಜ್ಞಾನವನ್ನ ಕಳ್ಕೊಂಡೇನಿ ಅನ್ನುವಂಥ ಜ್ಞಾನ ಆಗಿತ್ತಂದ್ರೆ ಅದು ಅಹಂಕಾರ ಆಗ್ತಿತ್ತೋ ಏನೋ ಅಂತಾರ ಕೃಷ್ಣ. ವಿದ್ಯಾಗರ್ವ ಕ್ಯಾನ್ ಬಿ ವರ್ಸ್ಟ್ ಟೈಪ್ ಆಫ್ ಈಗೋ ಆರ್ arrogance. ವಿದ್ಯಾಗರ್ವ ಬರಬಾರದು. And arrogance has got a cure. Other arrogance have got cure, but arrogance born out of knowledge, there is no cure. ಬರ್ಕೊಡ್ರಿ ವಾಕ್ಯ, ಎಂತ ವಾಕ್ಯ ಬರೀತಾರ ನೋಡ್ರಿ. ಎದರ ಬಗ್ಗೆ ಅಹಂಕಾರ ಬಂದಿತ್ತು ಅಂದ್ರೆ ಹೋಗ್ಬಹುದ್ರಿ, ಜೀವನದಾಗ ಒಂದೆರಡು ಹೊಡೆತ ಬಿದ್ವು ಅಂದ್ರೆ. ಆದ್ರ ನಾನು ತಿಳಿದವ ಅನ್ನೋ ಅಹಂಕಾರ ಬಂದ್ರೆ ಹೋಗುದಿಲ್ಲ ಅಂತ ನೋಡ್ರಿ. ನಾನು ಜ್ಞಾನಿ ಅನ್ನೋ ಅಹಂಕಾರ ಬಂದ್ರೆ ಇದು ಹೋಗುದಿಲ್ಲ. ಅದಕ್ಕೆ ಔಷಧಿ ಇಲ್ಲ. ದೇರ್ ಇಸ್ ನೋ ಕ್ಯೂರ್. therefore Arjuna is worried. It may lead to arrogance. Therefore he adds, hey Krishna, if
If I have gained knowledge, my delusion is gone. By your grace, ನಿನ್ನ ಅನುಗ್ರಹದಿಂದ ನನಗ ನಂದು ಮೋಹ ಓಡಿ ಹೋಗ್ಯದ, ನನಗೆ ಜ್ಞಾನ ಸಿಕ್ಕ್ಯದ. ಅಂಡ್ ವಾಟ್ ಡು ಯು ಮೀನ್ ಬೈ ದ ಗ್ರೇಸ್ ಆಫ್ ದ ಲಾರ್ಡ್? ಆ ಪರಮಾತ್ಮನ ಅನುಗ್ರಹದಿಂದ ಏನ್ ಅರ್ಥ ಮಾಡ್ತೀರಿ ನೀವು? ಇನ್ನು ಭಗವದ್ಗೀತಾ ಅದ್ರೊಳಗ ಭಗವದ್ಗೀತೆ ಪರಮಾತ್ಮನ ಅನುಗ್ರಹ ಅಂದ್ರೆ ಏನ್ ಅರ್ಥ ಮಾಡ್ತೀರಿ? ದ ಗ್ರೇಸ್ ಈಸ್ ಓನ್ಲಿ ಇನ್ ದ ಫಾರ್ಮ್ ಆಫ್ ಸಿಸ್ಟಮ್ಯಾಟಿಕ್ ಟೀಚಿಂಗ್. ದೇರ್ ಆರ್ ಸೋ ಮೆನಿ ಅದರ್ ಟೈಪ್ಸ್ ಆಫ್ ಗ್ರೇಸ್. ಏನಪ್ಪಾ ನಮಗ ಪರಮಾತ್ಮ ಅನುಗ್ರಹ ಆಗೈತಿ ಅಂದ್ರ ನಮಗೆ ಕೇಳಾಕ ಬಂದೈತೇನೋ ಸರಿಯಾಗಿ, ಅದ ಒಂದ್ ಅನುಗ್ರಹ ನೋಡ್ರಿ ಅಂತಾರ. ಭಗವದ್ಗೀತಾ ಯಥಾರ್ಥವಾಗಿ ಅವ ಹೇಳಿದಂಗ, ಕೃಷ್ಣ ಹೇಳಿದಂಗ ನಮಗ್ ತಿಳ್ಕೊಳಾಕ ಕೇಳಾಕ ಬಂದೈತೇನೋ, ಅದ ಅನುಗ್ರಹ. ಅದಕ್ಕಿಂತ ಹೆಚ್ಚಿನ ಅನುಗ್ರಹ ಇಲ್ಲ. ಅಲ್ಲೇ ಬಹಳ ಶಾಸ್ತ್ರದಾಗ ಬಹಳ ಅನುಗ್ರಹ ಅದಾವ. ಏನಂತಾರ ಅವರು? ಚಾಕ್ಷುಷ ಅನುಗ್ರಹ, ಸ್ಪರ್ಶ ಅನುಗ್ರಹ, ಏನ್ರಿ ಕಣ್ಣಿನ ನೋಡಿದ್ರ ಅನುಗ್ರಹ ಮಾಡ್ತಾರ ಕೆಲವು ಮಂದಿಗೆ ಮುಟ್ಟಿ ಮಾತನಾಡಿ ಕೆಲರಂ ಮುಟ್ಟಿ ಕೆಲರಂ, ಏನ್ರಿ ಕೆಲವರ ನೋಟದಿಂದ ಅನುಗ್ರಹ ಮಾಡುವಂತಹ ಗುರುಗಳಾದಾರೆ. Varieties of prasada or anugraha are mentioned. If knowledge has to come, the prasada or the grace has to be only in the form of systematic teaching. ಜ್ಞಾನ ಬರಬೇಕು ಅಂದ್ರ ಪದ್ಧತಿಶೀಲ ಅದನ್ನ ಪಾಠವನ್ನ ತಿಳ್ಕೊಳ್ಳೋದ್ರಿಂದ, ಪಾಠವನ್ನ ತಿಳಿಸೋದ್ರಿಂದ ಏನ್ ಜ್ಞಾನ ಬರ್ತೈತಲ್ಲ, ಅದು ನಿಜವಾದ ಪ್ರಸಾದ. ಬರೇ ಇದು ನೋಟದಿಂದ ಮುಟ್ಟಿ ಕೆಲರಂ ಮಾತನಾಡಿ ಕೆಲವೊಬ್ಬರು ನೋಟದಿಂದ ಅನುಗ್ರಹ ಮಾಡೋದು ಬೇಡ್ರಿ. ಅವೆಲ್ಲ ಸಾಮಾನ್ಯವು. ಈ ಶಾಸ್ತ್ರದಿಂದ ಅನುಗ್ರಹ ಅಂತಂದ್ರೆ, ಶಾಸ್ತ್ರ ಯಥಾರ್ಥ ತಿಳಿಯಿತು ಅಂದ್ರೆ ಅದರಂತ ಅನುಗ್ರಹ ಯಾವ್ದಿಲ್ಲ. ನಾವೆಲ್ಲ ಏನದೇವಿ ಅಭ್ಯಾಸ ಮಾಡಕ್ ಬಂದಿವ್ರಿ, ನಮ್ಮನ್ನ ನೋಡ್ಬಿಟ್ರೆ ಸಾಕು. ಗುರುಗಳು ತಮ್ಮ ಕಡೆಗಣ್ಣ ನೋಡಿದ್ರೆ ನಾವು ಉದ್ಧಾರ ಹಾಕೇವ ಅಂತ ತಿಳ್ಕೊಂಡು ಅವ್ರ ಮುಂದೆ ಕುಂಡ್ರಾಕ್ ಪ್ರಯತ್ನ ಮಾಡ್ತಾರ. ಬಹಳ ಮಂದಿ ಗೊತ್ತಿದ್ದವ್ರು. ಅವರ ನೋಟ ನಮ್ಮ ಮ್ಯಾಗ ಬೀಳಿ, ಅವ್ರ ಸ್ಪರ್ಶ ನಮಗ ಆಗ್ಲಿ, ನಮ್ಮ ತಲೆ ಮ್ಯಾಗ ಕೈ ಇಡ್ಲಿ, ನಾವು ಉದ್ಧಾರ ಆಗ್ಬೇಕು ಅನ್ನುವಂತ ಭಾವದಿಂದ ಅವ್ರ ಹತ್ರ ಸುಳಿದಾಡ್ತಾರೆ ಕೆಲವು ಮಂದಿ. ಅವೆಲ್ಲ ಅನುಗ್ರಹಕ್ಕಿಂತ ಈ ಜ್ಞಾನ ಅನ್ನೋದು ಅನುಗ್ರಹ ನನ್ನ ಅಂತಃಕರಣಕ್ಕೆ ಆದ್ರೆ ಅದರಂತ ಅನುಗ್ರಹ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. As I have repeatedly said, if the knowledge has to be transferred by touch, Krishna could have easily done that in the battlefield itself, which is convenient, like touching the head like a Brahmasura, and Krishna didn't touch. ಭಸ್ಮಾಸುರನ್ನ ಮುಟ್ಟಿದ್ರ ಸುಟ್ಟು ಹೋಗ್ತಿದ್ನಲ್ಲ, ಅಂತಾದ ಜ್ಞಾನ ಆಗಿತ್ತಂದ್ರ, ತಲೆ ಮ್ಯಾಗ ಕೈ ಇಟ್ರ ಜ್ಞಾನ ಬರೋದಾಗಿತ್ತಂದ್ರ ಕೃಷ್ಣ ಅರ್ಜುನನಿಗೆ ಇಷ್ಟ ಯಾಕೆ ಒದ್ದಾಡಬೇಕಾಗಿತ್ರಿ? ತಲೆ ಮ್ಯಾಗ ಕೈ ಇಟ್ಬಿಡ್ತಿದ್ನಲ್ಲ. ನಮ್ಮ ತಲೆ ಮ್ಯಾಗ ಕೈ ಇಟ್ಬಿಟ್ರಿ ಸಾಕು ಅನ್ನೋರು ಅದೇವಲ್ಲ ನಾವು ಪುಣ್ಯಾತ್ಮರು. ನಮ್ಮನ್ನ ನೋಡಿದ್ರ ಸಾಕ್ರಿ, ನಮ್ಮನ್ನ ಮುಟ್ಟಿದ್ರ ಸಾಕು, ನಮ್ ಕೂಡ ಮಾತಾಡಿದ್ರ ಸಾಕು, ನಮ್ದು ಪುಣ್ಯ ಬರ್ತದ ಅಂತ ಭಾವುಕರು ಅದೇವಲ್ಲ ನಾವು. ಹಂಗ ಆಗಿದ್ರ ನಿಜವಾಗಿ ಜ್ಞಾನ ಆಗೋದಿತ್ತಂದ್ರ ಕೃಷ್ಣ ಅರ್ಜುನನ ಮ್ಯಾಗ ಹಂಗ ಮಾಡ್ಬೇಕಾಗಿತ್ತು. ಅವೆಲ್ಲ ಸಾಮಾನ್ಯ ಅನುಗ್ರಹ. 18 ಅಧ್ಯಾಯಗಳನ್ನ ಹೇಳ್ಕೋತ ಕುಂಡ್ರು ಜರೂರತ್ ಇದ್ದಿಲ್ಲ. ಕೈ ಇಟ್ಟು ಮುಗುಳಿಗೆ ಮಾಡಿ ಬಿಡ್ತಾರೆ ಯಾರಿಗೆ ಬೇಕು ಅವ್ರಿಗೆ. ತೆರೆ ಹೊಡ್ಕೊಳ್ಳೋದ್ರ ಯಾಕೆ ಬೇಕಾಗಿತ್ತು ಅಂತಾರ ಅವ್ರು. ಅಂದ್ರೆ ಅವೆಲ್ಲ ಅನುಗ್ರಹ ಅಲ್ಲ ಎನ್ನುವ, ಅವೆಲ್ಲ ಸಾಮಾನ್ಯ ಅನುಗ್ರಹ ಅಂತ. ಈ ಅನುಗ್ರಹ ಆಗ್ಲಿಕ್ಕೆ ಅವೆಲ್ಲ ಪ್ರಾರಂಭಿಕವಾಗಿ ಅವೆಲ್ಲ ಬೇಕು, ಬ್ಯಾಡ ಅಂತಲ್ಲ. ಆದ್ರೆ ಇದು ಬಹಳ ಶ್ರೇಷ್ಠ ಅನುಗ್ರಹ. ಏನು? ಅವ ಹೇಳಿದ ಶಾಸ್ತ್ರ ತಿಳ್ಕೊಳ್ಳುವಂತ ಭಾಗ್ಯ ನಮ್ಮದಾಗ್ಬೇಕು. ಹಂಗಾದ್ರೆ ಅವಗೂ ಖುಷಿ, ನಮಗೂ ಖುಷಿ. ಇದು ಶ್ರೇಷ್ಠ ಅನುಗ್ರಹ ಅಂತಾರ ಭಗವಂತ. From that it is clear ಜ್ಞಾನಂ can be transferred only in a systematic teaching. ಅಂದ್ರೆ ಜ್ಞಾನ ಗುರುವಿನಿಂದ ಶಿಷ್ಯನಿಗೆ ಬರಬೇಕಂದ್ರೆ ಶ್ರವಣದ ಮೂಲಕ ಬಿಟ್ಟು ಬೇರೆ ದಾರಿ ಇಲ್ಲ. Perhaps the power can be transferred. ಒಂದು ವೇಳೆ ಕೆಲವೊಂದು ಸಿದ್ಧಿಗಳಿಂದ ಆ ಗುರುವಿನಿದ್ದಂತ ಶಕ್ತಿಪಾತವನ್ನ ಮಾಡಿ ಶಿಷ್ಯನಿಗೆ ಕೊಡಬಹುದೇನೋ, ಕೊಡ್ತಾರ. ಅದ ಹೇಳ್ತಾರೆ ಇವರು. Perhaps the power can be transferred, siddhis can be transferred, ಜ್ಞಾನಂ can never be transferred. ಯಾವುದೋ ಒಂದು ಶಕ್ತಿಯನ್ನ ಗುರುವಿಂದ ಇದ್ದದ್ದು ಶಿಷ್ಯನಿಗೆ ಟ್ರಾನ್ಸ್ಫರ್ ಮಾಡಬಹುದು. ಯಾವುದೋ ಒಂದು ಸಿದ್ಧಿಯನ್ನ ಗುರುವಿನ ಹತ್ರ ಇದ್ದಿದ್ದನ್ನ ಸಿದ್ಧಿಯನ್ನ ಶಿಷ್ಯನಿಗೆ ಟ್ರಾನ್ಸ್ಫರ್ ಮಾಡಬಹುದು. ಆದ್ರೆ ಜ್ಞಾನವನ್ನ ಟ್ರಾನ್ಸ್ಫರ್ ಮಾಡಾಕ
ಮುಟ್ಟಿದ್ರ ಆಗೋದಿಲ್ಲ, ನೋಡಿದ್ರ ಆಗೋದಿಲ್ಲ. ಅದು ತಿಳ್ಕೊಂಡ್ರ ಅವ ತಿಳಿಸುವಂಗ ತಿಳಿಸ್ಬೇಕು, ಅದನ್ನ ಇವ ತಿಳ್ಕೊಬೇಕು ಅಂದ್ರ ಆಗುವಂತದ್ದು. If a shortcut is there in all the colleges, the physics teacher can ask all the physics students to stand in one line and keep the hand on the head of the other. ಒಂದ್ ವೇಳೆ ತಲೆ ಮ್ಯಾಗ ಕೈ ಇಟ್ರೆ ಜ್ಞಾನ ಬರೋದಿತ್ತಂದ್ರ ಕಾಲೇಜ್ನಾಗ ಫಿಸಿಕ್ಸ್ ಹೇಳುವ ಮಾಸ್ತರ್ ಹುಡುಗರು ನೆನೆಸಿ ಅವ್ರ ತಲೆ ಮ್ಯಾಗ ಕೈ ಇಟ್ಕೊಂತ ಹೋಗ್ಬಿಟ್ಟಿದ್ರೆ ಜ್ಞಾನ ಆಗಿಬಿಡ್ತಿತ್ತಲ್ಲ. ಯಾಕೆ ಪಾಠ ಪ್ರವಚನ ಮಾಡ್ಬೇಕು, ಯಾಕೆ ಪರೀಕ್ಷೆ ಇಡಬೇಕು? ಆಗೋದಿಲ್ಲ. ಇಟ್ ಈಸ್ ನಾಟ್ ಹ್ಯಾಪನಿಂಗ್. ಹಂಗ ಆಗೋದಿಲ್ಲ. ಅವರ ಪ್ರಾಬ್ಲಮ್ ಈಸ್ ಇನ್ಸ್ಪೈಟ್ ಆಫ್ ಟೀಚಿಂಗ್ ಒನ್ ಡಸಂಟ್ ಅಂಡರ್ಸ್ಟ್ಯಾಂಡ್. ಅಲ್ರಿ, ಕುಂಡ್ರಿಸ್ಕೊಂಡು 18 ಅಧ್ಯಾಯ ಹೇಳಿದ್ರೆ ತಿಳಿವಾಲ್ದು. ಇನ್ನು ತಲೆ ಮ್ಯಾಗ ಕೈ ಇಟ್ರ, ಬರೇ ನೋಟವನ್ನ ನೋಡಿದ್ರ, ಮಾತನಾಡಿದ್ರ ಆರಾಮ ಅದಾಗ್ತೈತೆ, ಅನುಗ್ರಹ ಆಗ್ತದ? ಹೌ ಕ್ಯಾನ್ ಜಸ್ಟ್ ಸೀಯಿಂಗ್ ಗಿವ್ ಯು ನಾಲೆಜ್? ಸಾಧ್ಯ ಇಲ್ಲ. ದೇರ್ ಫೋರ್ ರಿಮೆಂಬರ್, ಗುರು ಅನುಗ್ರಹ ಈಸ್ ಟೀಚಿಂಗ್. ನಿಜವಾದ ಅನುಗ್ರಹ ಅಂದ್ರೆ ಈ ಶಿಕ್ಷಣ, ಈ ವೇದಾಂತ ಶಿಕ್ಷಣ ಏನ್ ಕೊಡಕತ್ತಾರಲ್ಲ ಇದು. ದೇರ್ ಫೋರ್ ತ್ವತ್ ಪ್ರಸಾದಾತ್ ಈಸ್ ಈಕ್ವಲ್ ಟು ತ್ವತ್ ಪ್ರಸಾದಾತ್. ತ್ವತ್ ಪ್ರಸಾದಾತ್ ಬೋಧನಾ. ನಿನ್ನ ಪ್ರಸಾದ ಅಂದ್ರೆ ಏನು? ನಿನ್ನ ಬೋಧನೆ. ಇಟ್ ಹ್ಯಾಸ್ ಗಾನ್. ನಿನ್ನ ಬೋಧನೆಯಿಂದ ನನ್ನ ಅಜ್ಞಾನ ಹೋಗ್ಯದ. ಮೈ ignorance and delusion have gone. ನನ್ನ ತಪ್ಪು ತಿಳುವಳಿಕೆನೂ ಹೋಗ್ಯದ, ನನ್ನ ಅಜ್ಞಾನನೂ ಹೋಗ್ಯದ. And therefore ಸ್ಥಿತೋಸ್ಮಿ ಗತ ಸಂದೇಹ. ಸಂದೇಹನ ರಹಿತನಾಗಿದ್ದೇನೆ, ಸ್ಥಿತನಾಗಿದ್ದೇನೆ. ನೌ ಐ ಡೋ ನಾಟ್ ಹ್ಯಾವ್ ಎನಿ ಡೌಟ್. ಯುದ್ಧ ಮಾಡಬೇಕು ಏನು ಮಾಡಬಾರದು ಈ ಸಂಶಯ ನನಗಿಲ್ಲ ಭಗವಂತ. ಫೈಟಿಂಗ್ ಈಸ್ ಧರ್ಮ ಆರ್ ಅಧರ್ಮ, ದಟ್ ವಾಸ್ ಈಸ್ ಡೌಟ್. ಯುದ್ಧ ಮಾಡೋದು ಧರ್ಮ ಐತೋ ಏನು ಅಧರ್ಮ ಐತೆ ಅನ್ನೋದು ಸಂಶಯ ಇತ್ತಲ್ಲ, ಈಗ ಅದು ಸಂಶಯ ಇಲ್ಲ ಅಂತ ಹೇಳ್ತಾನೆ. ಐ ಡೋಂಟ್ ಹ್ಯಾವ್ ಎನಿ ಕಾನ್ಫ್ಲಿಕ್ಟ್. ನನಗೆ ಯಾವುದು ಈಗ ಸಮಸ್ಯೆ ಇಲ್ಲ, ದ್ವಂದ್ವ ಇಲ್ಲ. ಐ ಹ್ಯಾವ್ ಡಿಸೈಡೆಡ್ ಟು ಫೈಟ್ ದಿಸ್ ರೈಟಿಯಸ್ ವಾರ್. ಒಬ್ಬ ಕ್ಷತ್ರಿಯನಿಗೆ ಇಂಥ ಯುದ್ಧ ಸಿಗುವುದಿಲ್ಲ. ನನಗೆ ಸಿಕ್ಕಿದ್ದ ಪುಣ್ಯ ಅಂತ ತಿಳ್ಕೊಂಡು ನಾನು ಯುದ್ಧವನ್ನೇ ಮಾಡ್ತೀನಿ. ದೇರ್ಫೋರ್ ಅರ್ಜುನ ಸೇಡ್ ತವ ವಚನಂ ಕರಿಷ್ಯೆ. ನಿನ್ನ ವಚನದಂತೆ, ನಿನ್ನ ಮಾತಿನಂತೆ ನಾನು ಕಾರ್ಯ ನೆರವೇರಿಸುತ್ತೇನೆ. ಐ ಶಾಲ್ ಫಾಲೋ ಯುವರ್ ಇನ್ಸ್ಟ್ರಕ್ಷನ್. ನಿನ್ನ ಮಾತನ್ನು ನಾನು ನಡೆಸಿಕೊಡ್ತೇನೆ. ಇಫ್ ಐ ಆಮ್ ಅಜ್ಞಾನಿ ಟು ಡೂ ಮೈ ಡ್ಯೂಟಿ ಫಾರ್ ಚಿತ್ತ ಶುದ್ಧಿ. ನಾನು ಅಜ್ಞಾನಿ ಇದ್ದಂದ್ರೆ ನಿನ್ನ ಮಾತನ್ನು ನಡೆಸಿಕೊಡ್ತೇನೆ ಚಿತ್ತ ಶುದ್ಧಿಗಾಗಿ. ನಾನು ಜ್ಞಾನಿ ಇದ್ದಂದ್ರೆ ನಾನು ನಿನ್ನ ಮಾತು ನಡೆಸಿಕೊಡ್ತೀನಿ. ಐ ಡು ನಾಟ್ ನೋ ವೆದರ್ ಯು ರಿಮೆಂಬರ್, ವಿ ಸಾ ಇನ್ ದ 3rd ಚಾಪ್ಟರ್. ನಾವು ನೋಡೇವಿ ಇದನ್ನ 3ನೇ ಅಧ್ಯಾಯದಲ್ಲಿ. ಎ ಜ್ಞಾನಿ ಹ್ಯಾಸ್ ಟು ಕಂಟಿನ್ಯೂ ಟು ಡೂ ಹೀಸ್ ಆರ್ ಹರ್ ಜಾಬ್ ಡ್ಯೂಟಿ ಫಾರ್ ಲೋಕ ಸಂಗ್ರಹ. ಜ್ಞಾನಿ ಲೋಕ ಸಂಗ್ರಹ ಸಲುವಾಗಿ ಕರ್ಮವನ್ನ ಮಾಡ್ತಾನೆ. ಅಜ್ಞಾನಿ ತನ್ನ ಅಂತಃಕರಣದಿಂದ ಪಾಪ ನಿರ್ಮೂಲನೆ ಮಾಡ್ಲಿಕ್ಕೆ ಕರ್ತವ್ಯಗಳನ್ನ ಮಾಡ್ತಾನೆ. ಬಟ್ ಅಂತೂ ಇಂತೂ ಜ್ಞಾನಿನೂ ಕರ್ಮ ಮಾಡಬೇಕು, ಅಜ್ಞಾನಿನೂ ಕರ್ಮ ಮಾಡಲೇಬೇಕು. ಐದರ್ ವೇ ಯು ಹ್ಯಾವ್ ಟು, ಯು ಕೆನಾಟ್ ಎಸ್ಕೇಪ್ ಫ್ರಮ್ ದ ಡ್ಯೂಟಿ. ನಿಮ್ಮ ಡ್ಯೂಟಿ ಏನೈತಿ ಅದರಿಂದ ನಿಮ್ಗೆ ಬಿಡುಗಡೆ ಇಲ್ಲ. ಕೃಷ್ಣ ಹ್ಯಾಸ್ ಟಾಟ್ ಅಂಡ್ therefore Arjuna says, I will fight this war even though the duty happens to be unpleasant duty. ನನಗೆ ಕೊಟ್ಟಂತ ಡ್ಯೂಟಿ ನನಗೆ ಸಮಾಧಾನ ತರುವಂತದ್ದಲ್ಲ, ನನ್ನ ಮನಸ್ಸಿಗೆ ವಿರುದ್ಧ ಇದೆ, ಆದ್ರೂ ನನ್ನ ಕರ್ತವ್ಯ ಅಂತ ನಾ ಮಾಡ್ತೀನಿ ಅನ್ಬೇಕಂತ. And when this was heard, Krishna got liberation a second time as it were. ಯಾವಾಗ ಈ ಮಾತು ಅರ್ಜುನ ಬಾಯಿಂದ ಕೇಳ್ತಾನ, ಕೃಷ್ಣಗ ಬಹಳ ಸಂತೋಷ ಆತದ. ಅವಾಗ ಅರ್ಜುನಗ ಮೋಕ್ಷ ಆತಲ್ಲ, ಕೃಷ್ಣಗ ಮೋಕ್ಷ ಆದಷ್ಟು ಅನುಭವ ಅಂತ ಅಷ್ಟು ಸಂತೋಷ ಆಗ್ತದೆ. ಇವನ್ ದೋ ಕೃಷ್ಣ ಇಸ್ ಆಲ್ರೆಡಿ ಲಿಬರೇಟೆಡ್, ಅವ ಮೊದಲ ಮುಕ್ತದಾನ ಪರಮಾತ್ಮ, ಆದ್ರೂ ಕೂಡ ಇನ್ನೊಮ್ಮೆ ನನಗೆ ಮುಕ್ತಿ ಸಿಕ್ತೇನೋ ಅನ್ನುವಷ್ಟು ಅವಂಗ ಅನಿಸ್ತಂತ ನೋಡ್ರಿ. ಹೆಂಗದ ಶಿಷ್ಯ, ಗುರುವಿನ ಭಾವನೆ ಶಿಷ್ಯನ ಪ್ರತಿಯಾಗಿ. ಹಿ ವಾಸ್ ಇನ್ ಎ ಗ್ರೇಟ್ ಆನಂದ ಆನ್ ಹಿಯರಿಂಗ್ ದಿಸ್. ಬಹಳ ಆನಂದ ಭರಿತ ಆದಂತ ಕೃಷ್ಣ. ಮೈ ಎಫರ್ಟ್ ಈಸ್ ಫುರ್ಟಿಫೈಡ್. ನಾನು ಮಾಡಿದ ಪ್ರಯತ್ನ ಇಲ್ಲಿ ಮಠ ಈಗ ಫಲ ಕೊಡ್ತು ಅರ್ಜುನ. ಸೊ ವಿತ್ ದಿಸ್ ಕೃಷ್ಣ ಆಲ್ಸೋ ಬಿಕಮ್ ಸೈಲೆಂಟ್. ಹಿಂಗಂದು ಅವನು ಏನಾದಂತ ಶಾಂತ ಆದಂತ. ಬಿಕಾಸ್ ಕೃಷ್ಣ ಹ್ಯಾಸ್ ನಥಿಂಗ್ ಟು ಟೀಚ್, ಅರ್ಜುನ ಆಲ್ಸೋ ಬಿಕೇಮ್ ಎ ಸೈಲೆನ್ಸ್ ಬಿಕಾಸ್ ಅರ್ಜುನ ಹ್ಯಾಸ್ ನೋ ಮೋರ್ ಕ್ವಶನ್. ಅರ್ಜುನನು ಶಾಂತ ಆದ, ಕೃಷ್ಣನು ಶಾಂತ ಆದ.
ಕೃಷ್ಣ ಯಾಕೆ ಶಾಂತ ಅದ? ಅರ್ಜುನಲ್ಲಿ ಯಾವ ಪ್ರಶ್ನೆಗಳು ಇಲ್ಲ, ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ. ಆ ಒಂದು ಸಮಾಧಾನ ಐತಿ ಈಗ. ಸೊ ಇನ್ ಬೋತ್ ಆಫ್ ದೆಮ್ ಬಿಕಮ್ ಸೈಲೆಂಟ್. ಇಬ್ರು ಈಗ ಶಾಂತ ಚಿತ್ರ ಆದ್ರು. ಅವನಲ್ಲಿ ಸಂಶಯ ಇಲ್ಲ, ಇವನಲ್ಲಿ ಹೇಳಕ್ ಏನೂ ಇಲ್ಲ, ಈಗೆಲ್ಲ ಹೇಳ್ಬಿಟ್ಟ. ವಾಟ್ ಟು ಡೂ, ಯಾಕಂದ್ರೆ ಏನ್ ಮಾಡೋದು? ಸಂಜಯ ದ ಮಾಸ್ಟರ್ ಆಫ್ ಸೆರೆಮನೀಸ್ ಕಮ್ಸ್ ಅಂಡ್ ಕನ್ಕ್ಲೂಡ್ಸ್ ದಿ ಗೀತಾ ಸಂವಾದ. ಈಗ ಸಮಾರೋಪ ಭಾಷಣ ಯಾರು ಬರ್ತಾರ್ರಿ? ಸಮಾರೋಪ ಮಾಡೋ ಯಾರು? ಸಂಜಯ ಬರ್ತಾನ. ಸಂಜಯ ಬರ್ತಾನ. ಈ ಒಂದು ವಾದ ವಿವಾದವನ್ನ, ಸಂವಾದ, ಕೃಷ್ಣ ಮತ್ತು ಅರ್ಜುನ ನಡುವೆ ನಡೆದಂತ ಸಂವಾದವನ್ನ ಬಗೆಹರಿಸ್ತಾನೆ, ಮುಗಿಸ್ತಾನ. ಈಗ ಸಂಜಯ ಉವಾಚ, ಸಂಜಯ ಉವಾಚ ಅಂತ ಬಂತು. ಆ ಸಂಜಯ ಉವಾಚ ಅನ್ನು ಓದ್ತೇನೆ ನೋಡಿ. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಈ ಸಂವಾದಂ ಇಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಅಂದ್ರ ಅರ್ಜುನಗೆ ಸಂಜಯನು ಹೇಳ್ತಾನೆ, ಈ ಪ್ರಕಾರವಾಗಿ ನಾನು ವಾಸುದೇವನ ಮತ್ತು ಮಹಾತ್ಮನಾದ ಅರ್ಜುನನ ಈ ಅಮೃತವಾದಂತ, ಅದ್ಭುತವಾದಂತ, ರಹಸ್ಯಮಯವಾದಂತ, ರೋಮಾಂಚನಕರವಾದ ಸಂವಾದವನ್ನು ಕೇಳಿದೆನು ಅಂತ ಸಂಜಯ ಹೇಳಬದಾನ. ಆ ವಿಚಾರವನ್ನ ಮತ್ತೆ ನಾಳೆಗೆ ನೋಡೋಣ. ಇವತ್ತಿನ ಈ ನನ್ನ ವಾಕೃತ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಇಲ್ಲನ್ರಿ ನಿಮಗೂ 2ನೇ ಸಲ ಮುಕ್ತಿ ಸಿಕ್ಕ ತಿಳ್ಕೊಳಕ್ ಅಡ್ಡಿಲ್ಲ ಸರ. ಏನಂದ್ರಿ? ನಿಮಗೂ ಇವತ್ತ 2ನೇ ಸಲ ಮತ್ ಮೋಕ್ಷ ಆಯ್ತಂತ ನೀವು ಏನಂತೀರನ್ರಿ? ಇನ್ನೊಮ್ಮೆ ಹೇಳ್ಬೇಕಲ್ರಿ ನಾನು ಮತ್ತೊಮ್ಮೆ ಆದ್ರೂ ನಮಗ ಶ್ರೀಕೃಷ್ಣ ಇವನ್ ಅರ್ಜುನನಷ್ಟೇ ಆನಂದ ಆಗ್ಯದ. ಅವನಿಗೆ ಅನಿಸಿದ್ದೆ ನಮಗ ಅನಿಸ್ಯದ, ನಿಮಗೂ ಹಂಗ ಅನಿಸ್ಲತ್ತೇಳಿ. ಆಯ್ತು ಏನಾಗತ್ತ ಆಗ್ಲಿ. ನಿನ್ನೆ ಮೊನ್ನೆ ಓದಿದ್ರಲ್ಲ, ಇಷ್ಟ ಅರ್ಥ ಬಂದಿತ್ತೇನ್ರಿ ಅವ ಶ್ಲೋಕದಾಗ? ಹಂಗ ಬರಂಗಿಲ್ಲ ಸರ. ಇದೇ ಇರೋದು ಸುಮ್ ಕ್ಲಾಸ್ ಬಂದ್ ಮಾಡ್ಬಾರ್ದು ಹೇಳಿ ನಡೆಸೋದ್ ಹೆಂಗ ಅಟ್ಟೆ, ಅದು ಟೆಂಪರರಿ ನಡೀತದ್ರಿ. ಅದ ಇಷ್ಟು ಒಳಗ್ ಹೋಗಿ ಕೇಳೋದಿಲ್ರಿ ಯಾರು. ಅದಕ್ಕ ನನಗ್ ಒಂದ್ ಮಾತು ಬಿಡಾಕ್ ಬರಸಾಗ್ಲಿಲ್ಲ. ನಾ ಮೊದಲು ಏನ್ ಮಾಡಿದ್ದೆ, 4 ಶ್ಲೋಕ ಆಗಿದ್ರೆ ಮುಂದ್ ಹೋದ್ರ ಆತು ಅಂತ ಮಾಡಿದ್ದೆ. ಯಾಕೋ ಬ್ಯಾಡ ಅನಿಸ್ತ, ಮತ್ತೆ ರಿಪೀಟ್ ಆದ್ರೂ ಆಗವಲ್ಲ ಬಿಡ ಅಂತ ಹೇಳ್ಕೊಂಡು ಅದಕ್ಕೆ ಮತ್ತೆ ರಿಪೀಟ್ ಅಂದ್ರೆ ನಿಮಗ್ ರಿಪಿಟೇಷನ್, ನನಗೇನಿಲ್ಲ. ನಾ ಎಲ್ಲಿ ಬಿಟ್ಟಿದ್ದೆ ಅಲ್ಲಿಂದನ ಪ್ರಾರಂಭ ಮಾಡಿದೆ. ಇನ್ನೊಂದ್ ದಿನ 2 ದಿನ ಆಗ್ತದೇನೋ ಆಗ್ಲಿ, ಮತ್ತೆ ರಿವಿಷನ್ ಒಂದಷ್ಟದ, 1 4-5 ದಿವಸ ರಿವಿಷನ್ ಆಗ್ತದ, ಆಗ್ಲಿ, ಏನ್ ಅವಸರ ಇಲ್ಲ ಅನ್ನೋ ಉದ್ದೇಶಕ್ಕೆ